ಪ್ರಿಯ ವೀಕ್ಷಕರೇ, RCM ನ್ಯೂಸ್ಗೆ ಸ್ವಾಗತ. ನಾನು ದೀಪಾ. ಇದೀಗ ಹೆಡ್ಲೈನ್ಸ್. ರಸ್ತೆಗಳು ಹದಗೆಟ್ಟಿವೆ, ಇತ್ತ ಗಮನ ಹರಿಸಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಾಗೂ ಕಾಗವಾಡ ತಾಲೂಕು ಮತ್ತು ಗ್ರಾಮೀಣ ಹಾಗೂ ಪ್ರತಿಯೊಂದು ಗ್ರಾಮದ ಹಳ್ಳಿಯಲ್ಲಿ ತಗ್ಗು ಗುಂಡಿಗಳು ಅಂತಹ ರಸ್ತೆಗಳು ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ರಸ್ತೆ ನಿರ್ಮಾಣವಾಗಿಲ್ಲ. ರಸ್ತೆ ನಿರ್ಮಾಣವಾದರೂ ಅರ್ಧ ರಸ್ತೆ ನಿರ್ಮಾಣ, ಧೂಳಿನಿಂದ ತುಂಬಿಕೊಂಡಿರುವ ರಸ್ತೆಗಳು, ಅದು ಕೆಟ್ಟು ಹೋದರೂ ಯಾರೂ ಇಲ್ಲದಂತಾಗಿದೆ. ಇದರಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಅಥಣಿ ತಾಲೂಕಿನ ಅಥಣಿ ಗ್ರಾಮೀಣ ಹಳ್ಳಿಗಳ ಇಷ್ಟೊಂದು ಹಾಳಾಗಿದ್ದು ಇಲ್ಲಿ ಪ್ರತಿಯೊಂದು ಹೆಸರನ್ನು ಹೇಳಲಾಗುತ್ತದೆ. ಬಹಳಷ್ಟು ಗ್ರಾಮಗಳು ಹಾಳಾಗಿದ್ದು ರಸ್ತೆಗಳನ್ನು ಕೂಡಲೇ ಸರಿಪಡಿಸಬೇಕೆಂದು ಅಧಿಕಾರಿಗಳಿಗೆ ಹೇಳಲಾಗುತ್ತಿದೆ. ಮಾಧ್ಯಮ ವರದಿ ಸಾಕಷ್ಟು ರಸ್ತೆ ಬಗ್ಗೆ ಅಥಣಿ ತಾಲೂಕು ಹಾಗೂ ಅಥಣಿ ಗ್ರಾಮದ ಬಗ್ಗೆ ವರದಿ ಮಾಡಿದೆ. ರಸ್ತೆ ದೃಶ್ಯಾವಳಿಗಳು ಕೂಡ ನೋಡಬಹುದು. ರಸ್ತೆ ಯಾವ ರೀತಿ ಇದೆ ಅನ್ನೋದನ್ನ. ಇತ್ತೀಚಿನ ದಿನಗಳಲ್ಲಿ ಅಥಣಿ ತಾಲೂಕಿನಲ್ಲಿ ಎಲ್ಲಿ ನೋಡಿದರೂ ರಸ್ತೆ ಹದಗೆಟ್ಟು ಹೋಗಿರುವ ದರ್ಶನವೇ ಜಾಸ್ತಿ. ಅದು ಕೆಟ್ಟು ಹೋದ ರಸ್ತೆಯಲ್ಲಿ ಬರೀ ಧೂಳು ನೋಡಿ ಕಂಗಾಲಾದ ವಾಹನ ಸವಾರರು ನಮ್ಮ ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸಬೇಕಾಗಿದೆ. ಮಾಧ್ಯಮದ ಮುಖಾಂತರ ಸಾರ್ವಜನಿಕರು, ವಾಹನ ಸವಾರರು, ಬೈಕ್ ಸವಾರರು ತಾಲೂಕು ಹಾಗೂ ಅಥಣಿ ಗ್ರಾಮದ ಯಾವ ರಸ್ತೆ ಅಭಿವೃದ್ಧಿಯಾಗುತ್ತದೆ ಎನ್ನುವುದು ಮಾಧ್ಯಮ ವರದಿಗಾರರ ಆಸೆ. ಅಭಿವೃದ್ಧಿ ಮಾಡಲಿ ರಸ್ತೆ ಮಾಧ್ಯಮದ ಮುಖಾಂತರ ಮನವರಿಕೆ ಮಾಡುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಮತ್ತು ಜನಪ್ರತಿನಿಧಿಗಳು ರಸ್ತೆ ಪೂರ್ಣ ನಿರ್ಮಾಣ ಮಾಡುತ್ತಾರಾ, ಅರ್ಧ ರಸ್ತೆ ನಿರ್ಮಾಣ ಮಾಡುತ್ತಾರಾ ಎನ್ನುವುದು ನಿಗೂಢ. ಅಥಣಿ ಗ್ರಾಮ ಪಂಚಾಯಿತಿ, ಅಥಣಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು, ರಾಷ್ಟ್ರಪತಿ, ರಾಜ್ಯಪಾಲರು ಯಾವ ರೀತಿ ರಸ್ತೆ ಅಭಿವೃದ್ಧಿ ಮಾಡಿ ವಾಹನ ಸವಾರರಿಗೆ ಕಂಗಾಲಾಗದಂತೆ ನೋಡಿಕೊಳ್ಳುತ್ತಾರೆ ಎನ್ನುವುದು ಕಾದ ನೋಡಬೇಕಾಗಿದೆ. ಇಷ್ಟೊತ್ತು ಸುದ್ದಿ ಕೊಟ್ಟದ್ದು ನಾನು ದೀಪಾ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ RCM ನ್ಯೂಸ್.